ಎಲ್ರಿಗೂ ನಮಸ್ಕಾರ. ಟಾಪರ್ IASಗೆ ಸ್ವಾಗತ. ನಾವಿವತ್ತು ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನಾಲಿಸಿಸ್ನ ಮಾಡ್ತಿದ್ದೀವಿ. ನಾವು ಚೂಸ್ ಮಾಡ್ಕೊಂಡಿರೋ ಅಂಥ ಆರ್ಟಿಕಲ್ನ ಹಿಂದೂ ನ್ಯೂಸ್ ಪೇಪರಿಂದ ಸೆಲೆಕ್ಟ್ ಮಾಡ್ಕೊತಿದ್ದೀವಿ. ಇವತ್ತಿನ ದಿನಾಂಕ ಬಂದುಬಿಟ್ಟು 17th May 2021. ಸೊ ನಾವು ಡಿಸ್ಕಸ್ ಮಾಡ್ತಿರೋಂಥ ಮೊದಲನೇ ಆರ್ಟಿಕಲು ಯೂಸ್ ಆಲ್ ಆಪ್ಷನ್ಸ್. ಅಂದರೆ ನಮಗೆ ಈ ಕೋವಿಡ್-19 ಸರ್ಜಿಂದ ಆಚೆ ಬರೋದಕ್ಕೆ ಯಾವ್ಯಾವ ಆಪ್ಷನ್ಸ್ ಇದೆ, ಆ ಎಲ್ಲ ಒಂದು ಆಪ್ಷನ್ಸ್ನ ಯೂಸ್ ಮಾಡಿಕೊಂಡು ನಾವು ಈ ಕೋವಿಡ್-19 ಈ ಡಿಸ್ಟ್ರೆಸ್ ಏನಿದೆ ಅದರಿಂದ ಆಚೆ ಬರಬೇಕು. ಎಷ್ಟು ಸಾಧ್ಯನೋ ಅಷ್ಟು ಡಿಸ್ಟ್ರೆಸ್ನ ಕಡಿಮೆ ಮಾಡಬೇಕು ಅಂತ ಹೇಳಿ ಟ್ರೈ ಮಾಡ್ತಿದ್ದೀವಿ. ಸೊ ಆ ಒಂದು ಕಾನ್ಸೆಪ್ಟ್ ರಿಲೇಟೆಡಾಗಿ ಒಂದು ಆರ್ಟಿಕಲ್ ಬಂದಿದೆ. ಸೊ ಅದನ್ನು ನಾವಿವತ್ತು ಡಿಸ್ಕಸ್ ಮಾಡ್ತಿದ್ದೀವಿ. ಸೊ ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ನಮ್ಮ ಟೋಟಲ್ ಪಾಪ್ಯುಲೇಷನ್ ಏನಿದೆ ಇಂಡಿಯಾದಲ್ಲಿ ಅದರಲ್ಲಿ 3% ಪೀಪಲ್ಸಿಗೆ ಮಾತ್ರ ಸೆಕೆಂಡ್ ಡೋಸ್ ಆಫ್ ಕೋವಿಡ್-19 ವ್ಯಾಕ್ಸಿನ್ ಸಿಕ್ಕಿದೆ. 10.4% ಪೀಪಲ್ಸಿಗೆ ಮಾತ್ರ ಸಿಂಗಲ್ ಡೋಸ್ ಕೋವಿಡ್-19 ವ್ಯಾಕ್ಸಿನ್ ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ. ಸೊ ಅಂದರೆ ಎಷ್ಟು ಕಡಿಮೆ ಇದೆ ನಂಬರ್ಸಲ್ಲೇ ನಾವು ಕೌಂಟ್ ಮಾಡೋದು. ಜಸ್ಟ್ 3% ಅಂದರೆ 100 ಮೆಂಬರ್ಸ್ ಇದ್ದಾರೆ ಅಂದರೆ ಜಸ್ಟ್ 3% ನಮಗೆ ಸಿಕ್ಕಿದೆ ಅಂದರೆ ಎಷ್ಟು ಕಡಿಮೆ ಆಯಿತು ಅಲ್ವಾ. ಮತ್ತು 10.4% ಫಾರ್ ಸಿಂಗಲ್ ಡೋಸು. ಸೊ ಇದು ಎಷ್ಟು ಕಡಿಮೆ ಆಯಿತು. ಅದನ್ನೇ ಯಾಕೆ ಇದು ತುಂಬ ಕಡಿಮೆ ಆಗಿದೆ ಅಂದರೆ, ನಮ್ಮಲ್ಲಿ ಅವೈಲಬಿಲಿಟಿ ಇರೋದು ಎರಡೇ ವ್ಯಾಕ್ಸಿನ್ಸು. ಒಂದು ಕೋವಿಶೀಲ್ಡು, ಇನ್ನೊಂದು ಕೋವ್ಯಾಕ್ಸಿನ್ನು. ಈವನ್ ರಷ್ಯಾ ಡೆವಲಪ್ ಮಾಡಿರೋಂಥ ಸ್ಪುಟ್ನಿಕ್ 5 ವ್ಯಾಕ್ಸಿನ್ ಇದ್ದರೂ ಕೂಡ ಅದಿನ್ನೂ ನಮ್ಮ ಕಂಟ್ರಿಗೆ ಎಂಟರ್ ಆಗಿಲ್ಲ. ಜಸ್ಟ್ ಇದು ಡಿಪ್ಲಾಯ್ ಆಗಿದೆ. ಹಾಗಾಗಿ ಇರೋದೇ 2 ವ್ಯಾಕ್ಸಿನು. ಇದು ಎಲ್ರಿಗೂ ಸಪ್ಲೈ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ. ನಾವು ಆಲ್ರೆಡಿ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಿದ್ದೀವಿ. ಸಿರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಮತ್ತು BB ಬಯೋಟೆಕ್ನಾಲಜಿ ಕಂಪನಿ ಇವೆರಡೂ ಕೋವ್ಯಾಕ್ಸಿನ್ ಮತ್ತು ಕೋವಿಶೀಲ್ಡ್ ವ್ಯಾಕ್ಸಿನ್ ಪ್ರೊಡಕ್ಷನ್ನ ಜಾಸ್ತಿ ಮಾಡಬೇಕಂತ ಹೇಳಿ ಅವರು ಟ್ರೈ ಮಾಡ್ತಿದ್ದಾರೆ. ಸೊ ಅದು ಜಾಸ್ತಿ ಆದರೆ ಮತ್ತು ಇನ್ನೂ 3 ವ್ಯಾಕ್ಸಿನ್ಸ್ ಏನು DNA ವ್ಯಾಕ್ಸಿನ್ಸ್ ಇರ್ಬೋದು, mRNA ವ್ಯಾಕ್ಸಿನ್ಸ್ ಇರ್ಬೋದು, ಇನ್ನು ಬೇರೆ ಬೇರೆ ವ್ಯಾಕ್ಸಿನ್ಸ್ ಏನಿದೆ ಅದೆಲ್ಲನೂ ಬಂದರೆ ನಾವು ಟಾರ್ಗೆಟ್ ಪಾಪ್ಯುಲೇಷನ್ನ ರೀಚ್ ಆಗ್ಬೋದು ಅಂತ ಹೇಳಿ ನಾವು ಆಲ್ರೆಡಿ ಲಾಸ್ಟ್ 2 to 3 ಡೇಸ್ ಹಿಂದೆಗಡೆ ಡಿಸ್ಕಸ್ ಮಾಡಿದ್ವಿ. ಸೊ ಹಾಗಾಗಿ ಆ ಒಂದು ಪ್ರೊಡಕ್ಷನ್ ಜಾಸ್ತಿ ಆದಾಗ ನಾವು ಇದನ್ನು ಟಾರ್ಗೆಟ್ನ ರೀಚ್ ಆಗ್ಬೋದು. ಈವನ್ ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ಎಸ್ಪೆಷಲಿ ಈ 2 ಸ್ಟೇಟಲ್ಲಿ 8 to 44 ಏಜ್ ಗ್ರೂಪ್ ಅವ್ರಿಗೆ ಏನು ವ್ಯಾಕ್ಸಿನ್ ಕೊಡಬೇಕಂತ ಹೇಳಿದ್ರು, ಆ ಒಂದು ವ್ಯಾಕ್ಸಿನೇಷನ್ನ ಹಾಲ್ಟ್ ಮಾಡಿದ್ದಾರೆ, ಅಂದರೆ ಸ್ಟಾಪ್ ಮಾಡಿದ್ದಾರೆ ಟೆಂಪರ್ವರಿಯಾಗಿ. ಯಾಕೆಂದರೆ ಈವನ್ ಅಬೋವ್ 45 ಇಯರ್ಸ್ ಅವರಿಗೇ ವ್ಯಾಕ್ಸಿನ್ ಸಿಗ್ತಾಯಿಲ್ಲ. ಸೊ ಹಾಗಾಗಿ ಈ ಒಂದು 18 to 44 ಏಜ್ ಗ್ರೂಪ್ ಅವ್ರಿಗೆ ವ್ಯಾಕ್ಸಿನೇಷನ್ನ ಸ್ಟಾಪ್ ಮಾಡಿದ್ದಾರೆ. ಸೊ ಇದರಿಂದ ನಮಗೇನು ಪ್ರಾಬ್ಲಮ್ ಆಗ್ತಿದೆ ಅಂದರೆ, ಇನ್ಫೆಕ್ಷನ್ ಜಾಸ್ತಿ ಆಗ್ತಿದೆ. ವ್ಯಾಕ್ಸಿನೇಷನ್ ಹಾಲ್ಟ್ ಆಗಿದೆ, ಹರ್ಡ್ ಇಮ್ಯುನಿಟಿ ರೆಡ್ಯೂಸ್ ಆಗ್ತಿದೆ. ಸೊ ಇದರಿಂದ ಏನಾಗ್ತಿದೆ, ಇನ್ಫೆಕ್ಷನ್ ಜಾಸ್ತಿ ಆಗ್ತದೆ. ನಾವು ವ್ಯಾಕ್ಸಿನೇಷನ್ನ ಕರೆಕ್ಟಾಗಿ ಮಾಡಿದ್ರೆ ಮಾತ್ರ ನಮಗೆ ಹರ್ಡ್ ಇಮ್ಯುನಿಟಿ ಆಗೋದಕ್ಕೆ ಸಾಧ್ಯ. ಸೊ ನೆಕ್ಸ್ಟ್ ಆರ್ಟಿಕಲ್ ಇದು ರಿಲೇಟೆಡಾಗಿ ಇನ್ನೂ ಏನಿದೆ ಅಂದರೆ, ನಮ್ಗೆ ಆಲ್ರೆಡಿ ಗೊತ್ತಿದೆ ಇಂಡಿಯಾ ಮತ್ತು ಸೌತ್ ಆಫ್ರಿಕಾ ಏನು ಮಾಡಿದೆ, ಟ್ರಿಪ್ಸ್ದು ಅಗ್ರಿಮೆಂಟು ಏನು ರೂಲ್ಸ್ ಇದೆ ಅದರಲ್ಲಿ ಕೆಲವೊಂದು ಟೆಂಪರವರಿ ಚೇಂಜಸ್ನ ಮಾಡ್ಕೊಂಡಿದ್ದಾರೆ. ಏನಂದರೆ, ಈ ಪೇಟೆಂಟ್ ಆ್ಯಕ್ಟ್ 1970 ಅಂಡರಲ್ಲಿ ಏನು ಕಂಪಲ್ಸರಿ ಲೈಸೆನ್ಸಿಂಗ್ ಅನ್ನೋ ಒಂದು ಎಕ್ಸೆಪ್ಷನ್ ಕೇಸ್ ಏನಿದೆ ಅದನ್ನು ಯೂಸ್ ಮಾಡ್ಕೊಳ್ತಿದ್ದಾರೆ. ಏನಿದು ಪೇಟೆಂಟ್ ಆ್ಯಕ್ಟ್, ಏನಿದು ಕಂಪಲ್ಸರಿ ಲೈಸೆನ್ಸಿಂಗ್ ಅಂದರೆ, ವಿ ಆಲ್ರೆಡಿ ಡಿಸ್ಕಸ್ ಅಬೌಟ್ ಇದ್ರ ಬಗ್ಗೆ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಇನ್ನೂ ಒಂದ್ಸಲಿ ಬ್ರೀಫಾಗಿ ಹೇಳ್ತೀನಿ. ಕಂಪಲ್ಸರಿ ಪೇಟೆಂಟ್ ಆ್ಯಕ್ಟ್ ಅಂದರೆ, ಈಗ ಇಲ್ಲಿ ಸಿರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಇಲ್ಲಿ ಇದೆ ಅಂತ ಅಂದ್ಕೊಳ್ಳಿ. ಇದು ಕೋವಿಡ್ ವ್ಯಾಕ್ಸಿನ್ನ ತಯಾರು ಮಾಡಿದೆ, ಕೋವಿಡ್ ವ್ಯಾಕ್ಸಿನ್ನ ತಯಾರು ಮಾಡಿದೆ ಅಂತ ಅಂದ್ಕೊಳ್ಳಿ. ಸೊ ಈ ಒಂದು ಕೋವಿಡ್ ವ್ಯಾಕ್ಸಿನ್ನ ಬೇರೆ ಇನ್ಯಾವ ಕಂಪನಿಯವರು ತಯಾರು ಮಾಡೋ ಹಾಗಿಲ್ಲ. ಯಾಕೆಂದರೆ ಇವರಿಗೆ 20 ಇಯರ್ಸ್ ಪೇಟೆಂಟ್ ಇರುತ್ತೆ. ಇವತ್ತು ಅವ್ರು ಅಪ್ಲೈ ಮಾಡಿದ್ರೆ ಅಂದರೆ ಇವತ್ತಿಂದ 20 ಇಯರ್ಸ್ ಆಗೋವರೆಗೂ ಸಿರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದವರು ಮಾತ್ರ ಈ ಒಂದು ಮೆಡಿಸನ್ನ ತಯಾರು ಮಾಡೋಕ್ಕೆ ಸಾಧ್ಯ. ಅದು ಪೇಟೆಂಟ್ ಆ್ಯಕ್ಟ್ 1970 ಅಂಡರಲ್ಲಿರುವಂಥ ರೂಲ್ಸು. ಇಫ್ ಇನ್ ಕೇಸ್ ಈಗ ಕೋವಿಡ್-19 ಸಿಚುವೇಶನ್ ಇದೆ, ಈವನ್ ಸಿರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾಗೆ ಎಲ್ರಿಗೂ ಬೇಕಾಗಿರುವಂಥ ಟಾರ್ಗೆಟೆಡ್ ವ್ಯಾಕ್ಸಿನ್ಸ್ನ ಪ್ರೊವೈಡ್ ಮಾಡೋಕ್ಕೆ ಸಾಧ್ಯ ಆಗ್ತಿಲ್ಲ. ಸೊ ಇವಾಗ ಏನು ಮಾಡ್ತಾರೆ, ಎಮರ್ಜೆನ್ಸಿ ಇದೆ, ಬೇಕೇ ಬೇಕು ಈ ವ್ಯಾಕ್ಸಿನ್ಸು, ಅದಕ್ಕೋಸ್ಕರ ಬೇರೆ ಒಂದು ಕಂಪನಿಗೆ
ಯಾವುದೋ ಒಂದು ಸಿ ಕಂಪನಿ ಅಂತ ಅಂದ್ಕೊಳ್ಳಿ. ಈ ಸಿ ಕಂಪನಿಗೆ ಕಂಪಲ್ಸರಿ ಲೈಸೆನ್ಸಿಂಗ್ನ ಕೊಡ್ತಾರೆ ಗೌರ್ಮೆಂಟಿಂದ. ಈ ಕಂಪಲ್ಸರಿ ಲೈಸೆನ್ಸಿಂಗ್ ಕೊಟ್ಟಾಗ ಇವ್ರ ಪರ್ಮಿಷನ್ ಇಲ್ದೇ ಇದೇ ವ್ಯಾಕ್ಸಿನ್ನ ಇವರು ರಿವರ್ಸ್ ಇಂಜಿನಿಯರಿಂಗ್ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಅದನ್ನು ಪ್ರಿಪೇರ್ ಮಾಡ್ಬೋದು. ಇದು ಕಂಪಲ್ಸರಿ ಲೈಸೆನ್ಸಿಂಗು. ಇದನ್ನು ಗೌರ್ಮೆಂಟು ಎಮರ್ಜೆನ್ಸಿ ಸಿಚುವೇಷನಲ್ಲಿ, ಡಿಸ್ಟ್ರೆಸ್ ಸಿಚುವೇಷನಲ್ಲಿ ಮಾತ್ರ ಇದನ್ನು ಯೂಸ್ ಮಾಡ್ತಾರೆ. ಇದು ಟ್ರಿಪ್ಸ್ ಅಗ್ರಿಮೆಂಟ್ ಅಂಡರಲ್ಲಿ ಇರೋವಂಥ ಟೆಂಪವರಿ ಎಕ್ಸೆಪ್ಷನ್ಸ್ ಆಗಿರುತ್ತೆ. ಸೊ ಇದನ್ನೇ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೆ. ನೀವು ಬೇಕಾದರೆ ಇನ್ನೊಂದು ಸಲ ಹೋಗಿ ಆ ವಿಡಿಯೋನ ನೋಡಿ ಇದನ್ನು ತಿಳ್ಕೊಳ್ಬೋದಾಗುತ್ತೆ. ಸೊ ಇದ್ರ ರಿಲೇಟೆಡ್ ಆಗಿ ಒಂದು ಕ್ವಶನ್ ಇದೆ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್? ಅಂದರೆ ಚೂಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್ ಅಮಾಂಗ್ ದ ಫಾಲೋಯಿಂಗ್. Doha Declaration affirms that TRIPS agreement does not and should not prevent members from taking measures to protect public health. So ಇದು ಕರೆಕ್ಟಾ ತಪ್ಪಾ? ಪ್ಲೀಸ್ ಕನ್ಫರ್ಮ್ ಆ್ಯಂಡ್ ಆನ್ಸರ್ ಇಟ್. ಕಂಪಲ್ಸರಿ ಲೈಸೆನ್ಸಿಂಗ್ ಈಸ್ ಎ ಪಾರ್ಟ್ ಆಫ್ ಟ್ರಿಪ್ಸ್ ಅಗ್ರಿಮೆಂಟ್ ಆಫ್ WTO. ಇದು ಕರೆಕ್ಟಾ ತಪ್ಪಾ ಅಂತ ಹೇಳಿ ನೀವು ಐಡೆಂಟಿಫೈ ಮಾಡಿ ಇದಕ್ಕೆ ಆನ್ಸರ್ ಮಾಡಬೇಕು. ಫಸ್ಟ್ ಒಂದು ಸ್ಟೇಟ್ಮೆಂಟ್ ಕರೆಕ್ಟ್ ಆದರೆ 1 ಓನ್ಲಿ, ಸೆಕೆಂಡ್ ಒನ್ ಮಾತ್ರ ಕರೆಕ್ಟ್ ಆದರೆ 2 ಓನ್ಲಿ, ಎರಡೂ ಕರೆಕ್ಟ್ ಆದರೆ ಬೋತ್ 1 and 2, ಎರಡರಲ್ಲಿ ಎರಡೂ ತಪ್ಪಂದರೆ ನೈದರ್ 1 or 2ನ ನೀವು ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಆರ್ಟಿಕಲ್ಗೆ ಹೋಗೋದಾದರೆ ಯೂಸ್ PM ಕೇರ್ಸ್ ಫಂಡ್ ಫಾರ್ ವ್ಯಾಕ್ಸಿನ್ಸ್. ಅಂದರೆ ಈಗ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ, ವ್ಯಾಕ್ಸಿನ್ ತುಂಬ ಪ್ರಾಬ್ಲಮ್ ಆಗ್ತಿದೆ, ವ್ಯಾಕ್ಸಿನ್ ಸಿಗ್ತಾ ಇಲ್ಲ. ಜಸ್ಟ್ 10.3% ಮತ್ತು 3% ಅಷ್ಟೇ ವ್ಯಾಕ್ಸಿನೇಷನ್ ಆಗಿದೆ ಪಾಪ್ಯುಲೇಷನ್ಗೆ ಅಂತ ಎಲ್ಲ ಡಿಸ್ಕಸ್ ಮಾಡಿದ್ವಿ ಅಲ್ವಾ. ಸೊ ಅಷ್ಟು ಪಾಪ್ಯುಲೇಷನ್ 100 ಮೆಂಬರ್ಸಲ್ಲಿ ಬರೀ 3 ಮೆಂಬರ್ಸಿಗೆ ಸೆಕೆಂಡ್ ಡೋಸ್ ಸಿಕ್ಕಿದೆ ಅಂದರೆ ಇನ್ನೂ 97 ಮೆಂಬರ್ಸಿಗೆ ಸಿಕ್ಕಿಲ್ಲ ಅಂತ ಅರ್ಥ ಅಲ್ವಾ. ಸೊ ಆ 97 ಮೆಂಬರ್ಸಿಗೆ ವ್ಯಾಕ್ಸಿನ್ ಪ್ರೊವೈಡ್ ಮಾಡಬೇಕು. ಸೊ ಅದಕ್ಕೋಸ್ಕರ ಏನು ಮಾಡ್ತಿದ್ದಾರೆ ಇವರು, PM ಕೇರ್ ಫಂಡ್ನ ಯೂಸ್ ಮಾಡಿಕೊಡ್ಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟಿಗೆ ಒಂದು ಅಪ್ಲಿಕೇಶನ್ ಹಾಕಿದ್ದಾರೆ. ಓಕೆನಾ. ಇದನ್ನು ಏನೇನಕ್ಕೆ ಯೂಸ್ ಮಾಡಬೇಕಂತಿದ್ದಾರೆ ಅಂದರೆ ವ್ಯಾಕ್ಸಿನ್ನ ಪ್ರೊಕ್ಯೂರ್ ಮಾಡೋದಕ್ಕೆ, ಆಕ್ಸಿಜನ್ ಪ್ಲ್ಯಾಂಟ್ಸ್ನ ಎಸ್ಟಾಬ್ಲಿಷ್ ಮಾಡೋದಕ್ಕೆ, ಜನ್ರೇಟರ್ನ ಎಸ್ಟಾಬ್ಲಿಷ್ ಮಾಡೋದಕ್ಕೆ, ಮತ್ತು ಈ ಎಕ್ವಿಪ್ಮೆಂಟ್ಸ್ ಏನಿದೆ ಅದರದ್ದೆಲ್ಲ ಇನ್ಸ್ಟಾಲೇಷನ್ಗೋಸ್ಕರ ಇದನ್ನು ಯೂಸ್ ಮಾಡ್ಕೋಬೇಕಂತ ಹೇಳ್ತಿದ್ದಾರೆ. PM ಕೇರ್ಸ್ ಅಂದರೆ ಏನು? ಇದು ಪ್ರೈಮ್ ಮಿನಿಸ್ಟರ್ ಸಿಟಿಜನ್ ಅಸಿಸ್ಟೆನ್ಸ್ ಆ್ಯಂಡ್ ರಿಲೀಫ್ ಇನ್ ಎಮರ್ಜೆನ್ಸಿ ಸಿಚುವೇಶನ್ ಫಂಡ್ ಅಂತ. ಇದು ಒಂದು ಪಬ್ಲಿಕ್ ಚಾರಿಟಬಲ್ ಫಂಡ್. ಇದು ಪ್ರೈಮರಿ ಆಬ್ಜೆಕ್ಟಿವ್ ಏನಂದರೆ ಎನಿ ಕೈಂಡ್ ಆಫ್ ಎಮರ್ಜೆನ್ಸಿ, ಯಾವುದೇ ಥರದ ಎಮರ್ಜೆನ್ಸಿ ಇರಲಿ, ಡಿಸ್ಟ್ರೆಸ್ ಸಿಚುವೇಶನ್ ಇರಲಿ, ಅಥವಾ COVID-19 ಪ್ಯಾಂಡಮಿಕ್ ಥರ ಸಿಚುವೇಶನ್ ಇರಲಿ, ಹೆಲ್ತ್ ಇರಲಿ, ಇಲ್ಲ ನ್ಯಾಚುರಲ್ ಹಜಾರ್ಡ್ಸ್ ಇರಲಿ, ವಾಟ್ ಎವರ್ ಇಟ್ ಮೇ ಬಿ, ಅದು ಹ್ಯೂಮನ್ ಕಾಸ್ ಆಗಿರ್ಬೋದು, ನ್ಯಾಚುರಲ್ ಕಾಸ್ ಆದರೂ ಆಗಿರ್ಬೋದು. ಸೊ ಆ ಒಂದು ಡಿಸ್ಟ್ರೆಸ್ ಸಿಚುವೇಶನಲ್ಲಿ ಈ PM ಕೇರ್ ಫಂಡ್ನ ನಾವು ಯೂಸ್ ಮಾಡ್ಕೋಬೋದು. ಇದು ಆಬ್ಜೆಕ್ಟಿವ್ ಏನಂದರೆ ಯಾವುದೇ ರೀತಿಯಾದಂಥ ಪಬ್ಲಿಕ್ ಎಮರ್ಜೆನ್ಸಿ ಇರ್ಬೋದು, ಕೆಲಾಮಿಟೀಸ್ ಇರ್ಬೋದು, ಡಿಸ್ಟ್ರೆಸ್ ಇರ್ಬೋದು, ಅಥವಾ ಮ್ಯಾನ್ ಮೇಡ್ ಇರ್ಬೋದು, ನ್ಯಾಚುರಲ್ ಇರ್ಬೋದು, ಇಲ್ಲ ಹೆಲ್ತ್ ಕೇರ್ ಸಿಚುವೇಶನ್ಸ್ ಇರ್ಬೋದು, ಇಲ್ಲ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡೋದಕ್ಕೆ, ರಿಸರ್ಚ್ ಹೆಲ್ತ್ ರಿಲೇಟೆಡ್ ಏನಾದರೂ ರಿಸರ್ಚ್ ಮಾಡೋದಕ್ಕೆ, ಅದರ್ ಟೈಪ್ ಆಫ್ ಸಪೋರ್ಟ್ ಕೊಡೋದಕ್ಕೋಸ್ಕರ ಈ ಒಂದು ರಿಲೀಫ್ ಫಂಡ್ನ ಯೂಸ್ ಮಾಡ್ತಾರೆ PM ಕೇರ್ದು. ಇದು ಮೇನ್ ಆಬ್ಜೆಕ್ಟಿವ್. ಇನ್ನೊಂದು, ಯಾವುದೇ ರೀತಿಯಾದಂಥ ಇದಕ್ಕೆ ನ್ಯಾಚುರಲ್ ಹಜಾರ್ಡ್ಸ್ ಅಥವಾ ಈ ಥರ ಏನಾದರೂ ಕಲಾಮಿಟೀಸ್ ಆಯಿತು ಅಂದರೆ ಅದಕ್ಕೆ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಕೊಡುತ್ತೆ, ಗ್ರ್ಯಾಂಟ್ಸ್ ಆಫ್ ಪೇಮೆಂಟ್ನ ಪ್ರೊವೈಡ್ ಮಾಡುತ್ತೆ ಫಾರ್ ಇನ್ ಟೈಪ್ ಆಫ್ ಮನಿ, ಇನ್ ದ ಟರ್ಮ್ಸ್ ಆಫ್ ಮನಿ. ಯಾವುದೇ ಪಾಪ್ಯುಲೇಷನ್ನು ಈ ಒಂದು ಡಿಸ್ಟ್ರೆಸ್ಸಿಂದ ಅಫೆಕ್ಟ್ ಆಗಿದ್ದರೆ ಆ ಒಂದು ಪಾಪ್ಯುಲೇಷನ್ಗೆ ಇದು ಫೈನಾನ್ಷಿಯಲ್ ಅಸಿಸ್ಟೆನ್ಸ್ನ ಕೊಡುತ್ತೆ. ಇದು ಈ ಸೆಕೆಂಡ್ ಆಬ್ಜೆಕ್ಟಿವ್. ಮತ್ತು ಇದು ರಿಲೇಟೆಡ್ ಆಗಿಲ್ದಿರೋ ಬೇರೆ ಯಾವುದಾದ್ರೂ ಆಬ್ಜೆಕ್ಟಿವ್ ಬಂದರೆ, ಇಮರ್ಜೆನ್ಸಿ ಸಿಚುವೇಶನ್ಗೆ ಯೂಸ್ ಮಾಡಬೇಕಂದ್ರೆ ಕೂಡ ಇದನ್ನು ಯೂಸ್ ಮಾಡ್ಕೊಳ್ಬೋದು. ಅಂದರೆ ಇಲ್ಲಿ ಮೆನ್ಷನ್ ಆಗದೇ ಇರೋವಂಥ ಯಾವುದಾದ್ರೂ ಎಮರ್ಜೆನ್ಸಿ ಸಿಚುವೇಶನ್ ಬಂದರೆ ವಿ ಕ್ಯಾನ್ ಯೂಸ್ ದ್ಯಾಟ್ PM ಕೇರ್ ಫಂಡ್. ಸೊ ನೆಕ್ಸ್ಟ್ ಹೋದರೆ ಕಾನ್ಸ್ಟಿಟ್ಯೂಷನ್ ಆಫ್ ದ ಟ್ರಸ್ಟ್. ಅಂದರೆ ಈ PM ಕೇರ್ ಫಂಡನ್ನು ಯೂಸ್ ಮಾಡೋದಕ್ಕೆ ಒಂದು ಟ್ರಸ್ಟ್ ಇದೆ. ಆ ಟ್ರಸ್ಟ್ ಅವರು ಸೇರಿ ಯಾವುದಕ್ಕೆ ಯೂಸ್ ಮಾಡಬೇಕು, ಯಾವುದಕ್ಕೆ ಯೂಸ್ ಮಾಡಬಾರ್ದು, ಅದ್ರ ಮೇಂಟೆನೆನ್ಸ್ ಎಲ್ಲ ಈ ಟ್ರಸ್ಟು ನೋಡ್ಕೊಳ್ಳುತ್ತೆ. ಇದಕ್ಕೆ ಚೇರ್ಮನ್ ಬಂದುಬಿಟ್ಟು, ಎಕ್ಸ್ ಅಫಿಷಿಯೋ ಚೇರ್ಮನ್ ಬಂದುಬಿಟ್ಟು ಪ್ರೈಮ್ ಮಿನಿಸ್ಟರು.
ಇದು ಬೇರೆ ಎಕ್ಸ್ ಅಫಿಷಿಯಲ್ ಟ್ರಸ್ಟೀಸ್ ಆಫ್ ದ ಫಂಡ್ ಯಾರ್ಯಾರು ಅಂದರೆ ಡಿಫೆನ್ಸ್ ಮಿನಿಸ್ಟರು, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸು, ಮಿನಿಸ್ಟರ್ ಆಫ್ ಫೈನಾನ್ಸು, ಇವರಿಷ್ಟು ಗೌರ್ಮೆಂಟ್ ಆಫ್ ಇಂಡಿಯಾದವರು ಇವರೆಲ್ಲ. ಸೊ ಇವ್ರು ಏನು ಮಾಡ್ತಾರೆ, ಇದ್ರದ್ದು ಎಕ್ಸ್ ಅಫಿಷಿಯಲ್ ಟ್ರಸ್ಟೀಸ್ ಆಗಿರ್ತಾರೆ. ಇಫ್ ಇನ್ ಕೇಸು ಇದಕ್ಕೇನಾದರೂ ಎಕ್ಸ್ಟ್ರಾ ಮೆಂಬರ್ಸ್ನ ನಾಮಿನೇಟ್ ಮಾಡಬೇಕು ಅಂದರೆ 3 ಮೆಂಬರ್ಸ್ನ ನಾಮಿನೇಟ್ ಮಾಡ್ತಾರೆ ಈ ಟ್ರಸ್ಟಿಗೆ, ಟ್ರಸ್ಟ್ ಆಫ್ ದ ಫಂಡಿಗೆ. ಅದನ್ನು ಯಾರು ನಾಮಿನೇಟ್ ಮಾಡ್ತಾರೆ ಅಂದರೆ ಪ್ರೈಮ್ ಮಿನಿಸ್ಟರ್, ಅಂದರೆ ಇದ್ರದ್ದು ಚೇರ್ಮನ್ ಯಾರಾಗಿರ್ತಾರೆ ಅವರು ಇವ್ರನ್ನ ನಾಮಿನೇಟ್ ಮಾಡ್ತಾರೆ. ಸೊ ಯಾರನ್ನ ನಾಮಿನೇಟ್ ಮಾಡ್ತಾರೆ ಅಂದರೆ ಎಮಿನೆಂಟ್ ಪರ್ಸನ್. ಯಾವ ಫೀಲ್ಡಲ್ಲಿ ಅಂದರೆ ಒಂದು ರಿಸರ್ಚ್ ಇಲ್ಲ ಹೆಲ್ತ್, ಸೈನ್ಸ್, ಸೋಷಿಯಲ್ ವರ್ಕ್, ಲಾ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಫಿಲಂಥ್ರೋಪಿ. ಇಷ್ಟು ಫೀಲ್ಡಲ್ಲಿ ಯಾರು ವರ್ಕ್ ಮಾಡಿರ್ತಾರೆ, ಅದರಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ ಇರುತ್ತಲ್ಲ ಅಂಥ ಪರ್ಸನ್ಸ್ನ 3 ಮೆಂಬರ್ಸ್ನ ಈ ಟ್ರಸ್ಟಿಗೆ, ಬೋರ್ಡ್ ಆಫ್ ಟ್ರಸ್ಟೀಸ್ಗೆ ಪ್ರೈಮ್ ಮಿನಿಸ್ಟರ್ ಅಂದರೆ ಪರ್ಸನ್ ಯಾರು ಇರ್ತಾರೆ ಅವರು ನಾಮಿನೇಟ್ ಮಾಡ್ತಾರೆ. ಎನಿ ಪರ್ಸನ್ ಬೇಕಾದರೂ ಅವರು ಅಪಾಯಿಂಟ್ ಮಾಡ್ಬೋದು ಇನ್ ದ ಫೀಲ್ಡ್ ಆಫ್ ದಿಸ್. ಸೊ ನೆಕ್ಸ್ಟ್ ಇದ್ರ ಬಗ್ಗೆ ಇನ್ನೂ ಅದರ್ ಡೀಟೇಲ್ಸ್ ಏನಂದರೆ, ಇದಕ್ಕೆ ಯಾರು ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅಂದರೆ ಇಂಡಿವಿಜುವಲ್ಸ್ ಆದರೂ ಕಾಂಟ್ರಿಬ್ಯೂಟ್ ಮಾಡ್ಬೋದು, ಇಲ್ಲ ಆರ್ಗನೈಸೇಷನ್ಸ್ ಆದ್ರೂ ಕಾಂಟ್ರಿಬ್ಯೂಟ್ ಮಾಡ್ಬೋದು. ಬಟ್ ಇದಕ್ಕೆ ಯಾವುದೇ ರೀತಿಯಾದಂಥ ಬಜೆಟರಿ ಸಪೋರ್ಟು ಸಿಗಲ್ಲ, ಅಂದರೆ ಬಜೆಟಲ್ಲಿ ಇದಕ್ಕೆ ಅಂತ ಎಕ್ಸ್ಟ್ರಾ ಫಂಡ್ಸ್ನ ಅವರು ಅಲಾಟ್ ಮಾಡಲ್ಲ. ಸೊ ಹಾಗಾಗಿ ಇದು ಜಸ್ಟ್ ಇಂಡಿವಿಜುವಲ್ ಅಥವಾ ಆರ್ಗನೈಸೇಷನ್, ಸಿಟಿಜನ್ಸ್ ಆದರೂ ಮಾಡ್ಬೋದು, ಯಾರು ಬೇಕಾದರೂ ಮಾಡ್ಬೋದು. ಇದಕ್ಕೆ ಆರ್ಗನೈಸೇಷನ್ ದೆರ್ ಇಸ್ ನೋ ಲಿಮಿಟೇಷನ್ ಫಾರ್ ದಟ್. ಬಟ್ ಇದು ಕಂಪಲ್ಸರಿ ಅಲ್ಲ, ಯಾರಿಗೆ ಮಾಡಬೇಕು ಅಂತ ವಾಲಂಟರಿಲಿ ಅನಿಸುತ್ತೆ ಅವ್ರು ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ಬೋದು. ಸೊ ಯಾರು ಇದಕ್ಕೆ ಫೋರ್ಸ್ ಮಾಡೋ ಹಂಗಿಲ್ಲ, ಇದಕ್ಕೆ ಡೊನೇಟ್ ಮಾಡಿ ಅಂತ. ಸೊ ಇದಕ್ಕೆ ನಾವು 100 ರೂಪೀಸ್ ಡೊನೇಟ್ ಮಾಡ್ತಿದ್ದೀವಿ ಅಂದರೆ ಈ 100 ರೂಪೀಸು ಇನ್ಕಮ್ ಟ್ಯಾಕ್ಸಿಂದ ಎಕ್ಸೆಂಪ್ಟ್ ಆಗಿರುತ್ತೆ ಅಂಡರ್ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 1961. ಸೊ ಇದಕ್ಕೆ ನಾವು ಯಾವುದೇ ರೀತಿಯಾದಂಥ ಇನ್ಕಮ್ ಟ್ಯಾಕ್ಸ್ ಕಟ್ಟೋ ಹಾಗಿಲ್ಲ. ಮತ್ತು ಇದು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಏನಿದೆ ಆ ಅಮೌಂಟನ್ನು ಕೂಡ ನಾವು PM ಕೇರ್ ಫಂಡಿಗೆ ಡೊನೇಟ್ ಮಾಡ್ಬೋದು. ಅಂಡರ್ ಕಂಪನೀಸ್ ಆ್ಯಕ್ಟ್ 2013 ಅಂಡರಲ್ಲಿ ಏನು ಇದು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇದೆ, ಈ ಹಣನೂ ಇದಕ್ಕೆ ಡೊನೇಟ್ ಮಾಡ್ಬೋದು. ಸೊ ಮತ್ತು PM ಕೇರ್ ಫಂಡ್ಸಿಗೆ ನಾವು ಫಾರಿನ್ ಡೊನೇಷನ್ನ ಆಕ್ಸೆಪ್ಟ್ ಮಾಡ್ಕೋತೀವ? ಎಸ್, ಆಕ್ಸೆಪ್ಟ್ ಮಾಡ್ಕೊಳ್ತೀವಿ. ಸೊ FCRA ಅಂದರೆ ಫಾರಿನ್ ಕಾಂಟ್ರಿಬ್ಯೂಷನ್ ಆ್ಯಂಡ್ ರೆಗ್ಯುಲೇಷನ್ ಆ್ಯಕ್ಟ್ ಅಂಡರಲ್ಲಿ ಈ PM ಕೇರ್ ಫಂಡಿಗೆ ಫಾರಿನರ್ಸು ಕೂಡ ಡೊನೇಟ್ ಮಾಡ್ಬೋದು, ಅದು ಕೂಡ ಆಕ್ಸೆಪ್ಟ್ ಮಾಡ್ಕೊಳ್ತಾರೆ. ಈವನ್ ಪ್ರೈಮ್ ಮಿನಿಸ್ಟರ್ ನ್ಯಾಷನಲ್ ರಿಲೀಫ್ ಫಂಡು ಕೂಡ ಆಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ, ಇದು ಕೂಡ ಆಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಈ ಇಂಡಿವಿಜುವಲ್ಸ್ ಕಾಂಟ್ರಿಬ್ಯೂಷನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ, ಆರ್ಗನೈಸೇಷನ್ ಕಾಂಟ್ರಿಬ್ಯೂಷನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಸೊ ನಾವು ನೆಕ್ಸ್ಟ್ ಇದ್ರ ರಿಲೇಟೆಡಾಗಿ ಒಂದು MCQ ನೋಡೋದಾದರೆ, ಚೂಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್ ರಿಲೇಟೆಡ್ ಟು PM ಕೇರ್ಸ್ ಅಮಾಂಗ್ ದ ಫಾಲೋಯಿಂಗ್. ಅಪಾರ್ಟ್ ಫ್ರಮ್ ಇಂಡಿವಿಜುವಲ್, ಗೌರ್ಮೆಂಟ್ ಆಫ್ ಇಂಡಿಯಾ ಪ್ರೊವೈಡ್ ಬಜೆಟರಿ ಸಪೋರ್ಟ್ ಟು ದ ಫಂಡ್. ಇದು ಕರೆಕ್ಟಾ? ಥಿಂಕ್ ಆಫ್ ಇಟ್. ಫಂಡ್ ಕ್ಯಾನ್ ಬಿ ಯೂಸ್ ಟು ಟೇಕ್ ಅಪ್ ಎನಿ ಆ್ಯಕ್ಟಿವಿಟಿ ಅಪಾರ್ಟ್ ಫ್ರಮ್ ದ ಸ್ಟೇಟೆಡ್ ಆಬ್ಜೆಕ್ಟಿವ್. ಸೊ ಇವೆರಡು ಸ್ಟೇಟ್ಮೆಂಟ್ ರೈಟಾ ರಾಂಗಾ ಅಂತ ಥಿಂಕ್ ಮಾಡಿ ಆನ್ಸರ್ ಮಾಡಿ. ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ನ ಕಮೆಂಟ್ ಮಾಡಿ. ಆಕ್ಸಿಜನ್ ಫರ್ಮ್ಸ್ ಫ್ರೀಟ್ ಓವರ್ ಸೈಕ್ಲೋನ್ ತುಕ್ತಿಸ್ ಇಂಪ್ಯಾಕ್ಟ್. ಸೊ ಏನಿದು ಸೈಕ್ಲೋನ್, ಇದರಿಂದ ಏನು ಪ್ರಾಬ್ಲಮ್ ಆಗ್ತಿದೆ ಅಂದರೆ, ಈ ಒಂದು ಸೈಕ್ಲೋನ್ ತುಕ್ತಿ ಇದೆಯಲ್ವಾ, ಸೊ ಇದೇನು ಮಾಡ್ತಿದೆ, ಇದರಿಂದ ಲ್ಯಾಂಡ್ ಫಾಲ್ ಆಗುವಂಥ ಚಾನ್ಸಸ್ ಇದೆ ಅಂತ ಹೇಳ್ತಿದ್ದಾರೆ. ಕೋಸ್ಟಲ್ ಏರಿಯಾದಲ್ಲಿ ಏನಿದೆ ಲ್ಯಾಂಡ್ ಫಾಲ್ ಆಗೋಕ್ಕೆ ಚಾನ್ಸಸ್ ಇದೆ. ಸೊ ಗುಜರಾತ್ ಮತ್ತು ಮಹಾರಾಷ್ಟ್ರದಲ್ಲಿ ಈ ಲ್ಯಾಂಡ್ ಫಾಲ್ ಆಗೋದ್ರಿಂದ ಏನು ಪ್ರಾಬ್ಲಮ್ ಆಗ್ತಿದೆ ಅಂದರೆ, ಮೆಡಿಕಲ್ ಆಕ್ಸಿಜನ್ ಪ್ರೊಡ್ಯೂಸರ್ಸ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಯಾಕೆ ಮೆಡಿಕಲ್ ಆಕ್ಸಿಜನ್ ಪ್ರೊಡ್ಯೂಸರ್ಗೆ ಪ್ರಾಬ್ಲಮ್ ಆಗುತ್ತೆ, ಅವ್ರಿಗೆ ಯಾಕೆ ಇದು ವರಿ ಆಗ್ತಿದೆ ಅಂತಂದರೆ, ಇದರಿಂದ ಪವರ್ ಕಟ್ ಆಗ್ಬೋದು. ಪವರ್ ಕಟ್ ಆಗ್ಬೋದು ಅಂದರೆ ಆಕ್ಸಿಜನ್ ಔಟ್ಪುಟ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇವರು ವರಿ ಮಾಡ್ಕೊಳ್ತಿದ್ದಾರೆ. ಅದಕ್ಕೋಸ್ಕರ ಸೆಂಟರ್ ರಿಕ್ವೆಸ್ಟೆಡ್ ಟು ಹೆಲ್ಪ್ ವಿತ್ ದ ಬ್ಯಾಕಪ್. ಸೊ ಅಂದರೆ ಬ್ಯಾಕಪ್ ಮಾಡಿಕೊಡಿ ಅಂತ ಇವರು ಕೇಳ್ತಿದ್ದಾರೆ. ಸೊ ಈ ಒಂದು ತುಕ್ತಿಸ್ ಸೈಕ್ಲೋನ್ ಏನಿದೆ ಅದು ಒಂದು ಟ್ರಾಪಿಕಲ್ ಸೈಕ್ಲೋನ್, ಆಯಿತಾ. ಏನಿದು ಟ್ರಾಪಿಕಲ್ ಸೈಕ್ಲೋನ್ ಅಂದರೆ ಏನು? ಫಸ್ಟ್ ಆಫ್ ಆಲು ಟ್ರಾಪಿಕಲ್ ಸೈಕ್ಲೋನ್ ಅಂದರೆ ಇದೊಂದು ಇಂಟೆನ್ಸ್ ಸರ್ಕ್ಯುಲರ್ ಸ್ಟೋಮ್, ಆಯಿತಾ.
ಇದು ಎಲ್ಲಿ ಆರಿಜಿನೇಟ್ ಆಗುತ್ತೆ ಅಂದರೆ ವಾರ್ಮ್ ಟ್ರಾಪಿಕಲ್ ಓಷನ್ಸಲ್ಲಿ ಆರಿಜಿನೇಟ್ ಆಗುತ್ತೆ. ಈ ಟ್ರಾಪಿಕಲ್ ಸೈಕ್ಲೋನ್ಸ್ ಫಾರ್ ಎಕ್ಸಾಂಪಲ್ ಇಂಡಿಯನ್ ಓಷನಲ್ಲಿ ಇರ್ಬೋದು, ಇಲ್ಲ ಬೇ ಆಫ್ ಬೆಂಗಾಲಲ್ಲಿ ಇರ್ಬೋದು, ಇಲ್ಲ ಅರೇಬಿಯನ್ ಸೀಯಲ್ಲಿ ಇರ್ಬೋದು, ಎಲ್ಲಿ ಬೇಕಾದರೂ ಇದು ಆರಿಜಿನೇಟ್ ಆಗ್ಬೋದು. ದಟ್ ಈಸ್ ವಾರ್ಮ್ ಟ್ರಾಪಿಕಲ್ ಓಷನ್ಸಲ್ಲಿ ಮಾತ್ರ ಇದು ಆರಿಜಿನೇಟ್ ಆಗುತ್ತೆ ಟ್ರಾಪಿಕಲ್ ಸೈಕ್ಲೋನ್ಸ್. ಇದ್ರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಏನಂದರೆ ಲೋ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಇರುತ್ತೆ, ಹೈ ವಿಂಡ್ಸ್ ಇರುತ್ತೆ, ಹೆವಿ ರೈನ್ ಇರುತ್ತೆ. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿಸ್ ಟ್ರಾಪಿಕಲ್ ಸೈಕ್ಲೋನ್. ಅಂದರೆ ಅಟ್ಮಾಸ್ಫಿಯರಿಕ್ ಪ್ರೆಷರು ತುಂಬ ಕಮ್ಮಿ ಇರುತ್ತೆ, ವಿಂಡ್ ವೆಲಾಸಿಟಿ ತುಂಬ ಇರುತ್ತೆ, ಅಂದರೆ ವಿಂಡ್ಸ್ ಜಾಸ್ತಿ ಇರುತ್ತೆ. ರೈನ್ಫಾಲ್ ಅಂತೂ ಕೇಳಲೇಬೇಡಿ, ತುಂಬ ರೈನ್ಫಾಲ್ ಇರುತ್ತೆ ಟ್ರಾಪಿಕಲ್ ಸೈಕ್ಲೋನ್ಸಲ್ಲಿ. ಇದು ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್. ಇದದು ಸ್ಪೀಡ್ ಎಷ್ಟಿರುತ್ತೆ ಅಂದರೆ ಟ್ರಾಪಿಕಲ್ ಸೈಕ್ಲೋನ್ಸ್ದು ಆಲ್ಮೋಸ್ಟ್ 119 ಕಿಲೋಮೀಟರ್ ಪರ್ ಅವರ್ ಇರುತ್ತೆ ಮಿನಿಮಮ್. ಎಕ್ಸ್ಟ್ರೀಮ್ ಕೇಸಸಲ್ಲಿ 240 ಕಿಲೋಮೀಟರ್ ಪರ್ ಅವರ್ವರೆಗೂ ಇದು ರೀಚ್ ಆಗ್ಬೋದು. ಸೊ ಹಾಗಾಗಿ ಇಟ್ಸ್ ವೆರಿ ಡೇಂಜರಸ್. ಸೊ ಈ ಒಂದು ಸೈಕ್ಲೋನ್ಸ್, ಟ್ರಾಪಿಕಲ್ ಸೈಕ್ಲೋನ್ಸ್ ಏನಿರುತ್ತೆ ಅದರಲ್ಲಿ ಸ್ಟ್ರಾಂಗ್ ವಿಂಡ್ಸು ಇರುತ್ತೆ, ಅದ್ರ ಜೊತೆಗೆ ಟಾರೆನ್ಷಿಯಲ್ ರೈನ್ಫಾಲ್ ಅಂದರೆ ಹೆವಿ ರೈನ್ಫಾಲು ಇರುತ್ತೆ. ಸೊ ಇವೆರಡನ್ನೂ ಸೇರಿಸಿ ನಾವು ಸ್ಟೋಮ್ ಸರ್ಜ್ ಅಂತ ಕರಿತೀವಿ. ಅಂದರೆ ಜಾಸ್ತಿ ಗಾಳಿನೂ ಇರುತ್ತೆ, ತುಂಬ ಫಾಸ್ಟಾಗಿ ಗಾಳಿನೂ ಬರ್ತಿರುತ್ತೆ, ಅದ್ರ ಜೊತೆಗೆ ಹೆವಿ ರೈನ್ಫಾಲು ಆಗುತ್ತೆ, ಅದನ್ನು ನಾವು ಸ್ಟೋಮ್ ಸರ್ಜ್ ಅಂತ ಕರಿತೀವಿ. ಸೊ ಈ ಒಂದು ಸ್ಟೋಮ್ ಸರ್ಜ್ ಆಯಿತು ಅಂದರೆ ಸೀ ಲೆವೆಲ್ಲು ಫಾರ್ ಎಕ್ಸಾಂಪಲ್ ಇಷ್ಟು ಈಗ ಫಾರ್ ಎಕ್ಸಾಂಪಲ್ ಇಷ್ಟು ಸಿ ಲೆವೆಲ್ ಇದೆ ಅಂದ್ಕೊಳ್ಳಿ. ಸ್ಟೋಮ್ ಸರ್ಜ್ ಆಯಿತು ಅಂದರೆ ಇದು ಲೆವೆಲ್ಲು ಆಲ್ಮೋಸ್ಟ್ 6 ಮೀಟರ್ಸ್ವರೆಗೂ ರೈಸ್ ಆಗುತ್ತೆ, ಅಥವಾ 20 ಫೀಟ್ವರೆಗೂ ಇದು ರೈಸ್ ಆಗುತ್ತೆ. ಹಂಗಾಗಿ ಇದರಿಂದ ಏನಾಗುತ್ತೆ, ಕೋಸ್ಟಲ್ ಏರಿಯಾಸ್ ಏನಿದೆ ಅದು ಸಬ್ಮರ್ಜ್ ಆಗಿ ಹೋಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಮನೆಗಳಿರ್ತವೆ, ಇವೆಲ್ಲನೂ ಸಬ್ಮರ್ಜ್ ಆಗೋಗುತ್ತೆ. ಸೊ ಲೈಫ್ ಲಾಸ್ ಆಗೋಂಥ ಚಾನ್ಸಸ್ಸು ಕೂಡ ಇರುತ್ತೆ. ಈ ಒಂದು ಹೈ ವಿಂಡ್ ಮತ್ತು ವಾಟರ್ ಇವೆರಡು ಕಾಂಬಿನೇಷನ್ನ ನಾವು ಸೈಕ್ಲೋನ್ ಅಂತ ಕರಿತೀವಿ. ಈ ಸೈಕ್ಲೋನು ತುಂಬ ಸೀರಿಯಸ್ ಅಜಾರ್ಡ್ ಆಗಿರುತ್ತೆ, ಎಸ್ಪೆಷಲಿ ಫಾರ್ ದ ಕೋಸ್ಟಲ್ ಏರಿಯಾ ಇನ್ ದ ಟ್ರಾಪಿಕಲ್ ಆ್ಯಂಡ್ ಸಬ್ ಟ್ರಾಪಿಕಲ್ ಏರಿಯಾಸ್ ಆಫ್ ದ ವರ್ಲ್ಡ್. ಅಂದರೆ ಈ ಪ್ರಪಂಚದಲ್ಲಿ ಎಲ್ಲಿ ಟ್ರಾಪಿಕಲ್ ಮತ್ತು ಸಬ್ ಟ್ರಾಪಿಕಲ್ ಏರಿಯಾದಲ್ಲಿ ಕೋಸ್ಟಲ್ ಏರಿಯಾಸ್ ಇದೆ, ಅಲ್ಲಿರೋ ಅಂಥ ಜನರಿಗೆ ಇದೊಂದು ಸೀರಿಯಸ್ ಅಜಾರ್ಡ್ ಅಂತಲೇ ಹೇಳ್ಬೋದು ಈ ಒಂದು ಸೈಕ್ಲೋನ್. ಯಾಕೆಂದರೆ ಇದರಲ್ಲಿ ಹೈ ವಿಂಡು ಇರುತ್ತೆ ಮತ್ತು ವಾಟರ್ ಕೂಡ, ಹೆವಿ ರೈನ್ಫಾಲ್ ಕೂಡ ಇರುತ್ತೆ. ಸೊ ಇದ್ರ ರಿಲೇಟೆಡ್ ಒಂದು MCQ ನೋಡಬೇಕಂದ್ರೆ ಟ್ರಾಪಿಕಲ್ ಸೈಕ್ಲೋನ್ಸ್ ಆರ್ ಹೈ ಪ್ರೆಷರ್ ಸಿಸ್ಟಮ್, ಹೌದಲ್ವಾ? ಕರೆಕ್ಟಾ ಇದು? ಥಿಂಕ್ ಆಫ್ ಇಟ್. ದೇ ಆರ್ ನೋನ್ ಆ್ಯಸ್ ರೀಜ್ನಲ್ ನೇಮ್ಸ್ ಸಚ್ ಆಸ್ ಹರಿಕೇನ್ಸ್, ಟೈಫಾನ್ಸ್ ಆ್ಯಂಡ್ ವಿಲ್ಲೀಸ್ ಎಕ್ಸೆಟ್ರಾ. ಹೌದಾ? ಟ್ರಾಪಿಕಲ್ ಸೈಕ್ಲೋನ್ಸ್ನ ಕರಿತೀವ, ಟೆಂಪರೇಟ್ ಸೈಕ್ಲೋನ್ಸ್ನ ಕರಿತೀವ? ಥಿಂಕ್ ಮಾಡಿ ಆನ್ಸರ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಇದನ್ನು ನೀವು ಕಮೆಂಟ್ ಮಾಡಿದ್ರೆ ಮಾತ್ರ ನಾನು ನೆಕ್ಸ್ಟ್ ಸೆಷನಲ್ಲಿ ಆನ್ಸರ್ಸ್ನ ಡಿಸ್ಕಸ್ ಮಾಡ್ತೀನಿ, ಅದರ್ವೈಸ್ ಐ ವೋಂಟ್ ಡಿಸ್ಕಸ್. ಗ್ಲೋಬಲ್ ಐಡ್ ಟು ಸ್ಟ್ರೆಂಥನ್ ಇಂಡಿಯಾಸ್ ಎಫರ್ಟ್ ಅಗೇನ್ಸ್ಟ್ ಕೋವಿಡ್ ಕಂಟಿನ್ಯೂಸ್. ಸೊ ಅಂದರೆ ಏನಂದರೆ ಕೋವಿಡ್ ಮೆಡಿಸನ್ಸ್ನ ತೊಗೊಳ್ಳೋದಕ್ಕೆ ಕೋವಿಡ್ ಸಿಚುವೇಷನಲ್ಲಿ ತುಂಬ ಡಿಸ್ಟ್ರೆಸ್ ಆಗಿದೆ, ಎಕನಾಮಿಕಲಿ ತುಂಬ ಲಾಸ್ ಆಗಿದೆ, ಎಕನಾಮಿ ತುಂಬ ಡಿಸ್ಟ್ರೆಸ್ಸಲ್ಲಿದೆ. ಸೊ ಅದಕ್ಕೋಸ್ಕರ ಏನು ಮಾಡ್ತಿದ್ದಾರೆ, ಇಂಡಿಯಾದಲ್ಲಿ ಅದರ್ ಕಂಟ್ರೀಸಿಂದ ಏನು ಏಡ್ ಬರ್ತಿದೆ ಅಂದರೆ ಸಹಾಯ ಮಾಡ್ತಿದ್ದಾರೆ, ಅಂದರೆ ಏನು ಡೊನೇಷನ್ಸ್ ಕೊಡ್ತಿದ್ದಾರೆ ಆ ಡೊನೇಷನ್ನ ಆಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಇಂಡಿಯನ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸು ಒಪ್ಕೊಂಡಿದ್ದಾರೆ. ಸೊ ಅಂದರೆ ಇಂಡಿಯಾ ಆಕ್ಸೆಪ್ಟ್ ಮಾಡ್ಕೊಳ್ತಿದೆ ಫಾರಿನ್ ಡೊನೇಷನ್ಸ್ನ ಅಂತ ಹೇಳ್ತಿದ್ದಾರೆ. ಏನಕ್ಕೋಸ್ಕರ ಅಂದರೆ ಕೋವಿಡ್-19 ರಿಲೇಟೆಡ್ ರಿಲೀಫ್ ಮೆಡಿಕಲ್ ಸಪ್ಲೈಸು ಮತ್ತು ಇಕ್ವಿಪ್ಮೆಂಟ್ಸ್ನ ರೆಡಿ ಮಾಡೋದಕ್ಕೋಸ್ಕರ ಇವರು ಈ ಡೊನೇಷನ್ಸ್ನ ಆಕ್ಸೆಪ್ಟ್ ಮಾಡ್ಕೊಳ್ತಿದ್ದಾರೆ. ಸೊ ಅಂದರೆ 16 ಇಯರ್ಸಿಂದ ಇಂಡಿಯಾ ಯಾವುದೇ ರೀತಿಯಾದಂಥ ಏಡ್ ಮತ್ತು ಡೊನೇಷನ್ಸ್ನ ನ್ಯಾಚುರಲ್ ಡಿಸಾಸ್ಟರ್ ಅಥವಾ ಯಾವುದೇ ಡಿಸ್ಟ್ರೆಸ್ ಸಿಚುವೇಷನಲ್ಲೂ ಆಕ್ಸೆಪ್ಟ್ ಮಾಡ್ಕೊಂಡಿರಲಿಲ್ಲ ಆಲ್ಮೋಸ್ಟ್ 16 ಇಯರ್ಸಿಂದ. ಬಟ್ ಇವಾಗ ಆಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಒಪ್ಕೊಂಡಿದ್ದಾರೆ. ಅದಕ್ಕಿಂತ ಮುಂಚೆ ಆಕ್ಸೆಪ್ಟ್ ಮಾಡ್ತಿದ್ರೆ ಯಾವಾಗ ಅಕ್ಸೆಪ್ಟ್ ಮಾಡಿದ್ದಾರೆ ಅಂದರೆ ಉತ್ತರಕಾಶಿ ಅರ್ಥಕ್ವೇಕ್ ಆಗಿತ್ತು 1991ನಲ್ಲಿ, ಅವಾಗ ಕೂಡ ಆಕ್ಸೆಪ್ಟ್ ಮಾಡಿದ್ದಾರೆ. ಲಾತೂರ್ ಅರ್ಥಕ್ವೇಕ್ ಆಗಿತ್ತು 1993ನಲ್ಲಿ, ಅವಾಗೂ ಈ ಫಾರಿನ್ ಐಡ್ನ ಆಕ್ಸೆಪ್ಟ್ ಮಾಡಿದ್ದಾರೆ. ಗುಜರಾತ್ ಅರ್ಥಕ್ವೇಕ್ ಆಗಿರುತ್ತೆ 2001ನಲ್ಲಿ, ಅವಾಗೂ ಕೂಡ ಆಕ್ಸೆಪ್ಟ್ ಮಾಡಿದ್ದಾರೆ. ಬೆಂಗಾಲ್ ಸೈಕ್ಲೋನ್ಸ್ ಆಗಿರುತ್ತೆ 2002ನಲ್ಲಿ, ಅವಾಗೂ ಕೂಡ ಈ ಒಂದು
ಏನಿದೆ ಡೊನೇಷನ್ಸ್ನ ಆಕ್ಸೆಪ್ಟ್ ಮಾಡಿದ್ದಾರೆ. ಬಿಹಾರಲ್ಲಿ ಒಂದು ಫ್ಲಡ್ ಕೂಡ ಆಗಿರುತ್ತೆ 2004 ಅವಾಗೂ ಕೂಡ ಡೊನೇಷನ್ಸ್ನ ಆಕ್ಸೆಪ್ಟ್ ಮಾಡಿದ್ದಾರೆ. ಇದಾದಮೇಲೆ ಡಿಸೆಂಬರ್ 2004 ಸುನಾಮಿ ಆಗುತ್ತೆ. ಆದರೆ ಪ್ರೈಮ್ ಮಿನಿಸ್ಟರ್ ಮನಮೋಹನ್ ಸಿಂಗ್ ಅವ್ರು ಏನು ಮಾಡ್ತಾರೆ, ಅವರು ಈ ಡೊನೇಷನ್ಸ್ ಅಥವಾ ಏಡ್ ಏನಿದೆ ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಅವ್ರು ಏನಂತ ಹೇಳ್ತಾರೆ ಅಂದರೆ, we feel that we can cope up with the situation on our own. We will take care if there any help needed, we will ask ಅಂತ ಹೇಳ್ತಾರೆ. ಅಂದರೆ ನಮಗೆ ನಮ್ಮ ಸಿಚುವೇಶನ್ನ ನಾವೇ ಹ್ಯಾಂಡಲ್ ಮಾಡ್ಕೋತೀವಿ, ನಮಗೇನಾದರೂ ಸಹಾಯ ಬೇಕಂದರೆ ನಾವೇ ಕೇಳ್ತೀವಿ ಅಂತ ಹೇಳ್ತಾರೆ. ಸೊ ಈ ಒಂದು ಮೂಮೆಂಟ್ ಏನಿದೆ ಇದೊಂದು ವಾಟರ್ ಶೆಡ್ ಮೂಮೆಂಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇವಾಗ ಆ ಒಂದು ಟೈಮಿಂದ ಏನಾಗುತ್ತೆ, ಸಿಚುವೇಶನ್ನೇ ಚೇಂಜ್ ಆಗುತ್ತೆ. ಸೊ ಆವಾಗ ಇಂಡಿಯಾಸ್ ಡಿಸಾಸ್ಟರ್ ಪಾಲಿಸಿಗೆ ಇದು ಒಂದು ಟರ್ನಿಂಗ್ ಪಾಯಿಂಟ್ ಆಗಿ ಹೊರಹೊಮ್ಮುತ್ತೆ. ಸೊ ಅಲ್ಲಿಂದ ಯಾವುದೇ ರೀತಿಯಾದಂಥ ಏಡ್ ಮತ್ತು ಡೊನೇಷನ್ಸ್ನ ಆಕ್ಸೆಪ್ಟ್ ಮಾಡ್ಕೊಳ್ತಿರಲ್ಲ ಇಂಡಿಯಾ. ಸೊ ನೆಕ್ಸ್ಟ್ ಹೋದರೆ 16 years ಆದಮೇಲೆ ಇವಾಗ ಇದು ಆಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದೆ. ಈವನ್ ಉತ್ತರಾಖಂಡ್ ಫ್ಲಡ್ಸ್ 2013 ಆಕ್ಸೆಪ್ಟ್ ಮಾಡಿರಲ್ಲ. ಅರ್ಥ್ಕ್ವೇಕ್ ಇನ್ ಕಾಶ್ಮೀರ್ 2005 ರಿಜೆಕ್ಟ್ ಮಾಡಿರುತ್ತೆ. ಕಾಶ್ಮೀರ್ ಫ್ಲಡ್ಸ್ ಇನ್ 2014 ರಿಜೆಕ್ಟ್ ಮಾಡಿರುತ್ತೆ. ಈವನ್ 2018 ಕೇರಳ ಫ್ಲಡ್ ಆಗಿದ್ದಾಗೂ ಕೂಡ ಕೇರಳ ಸ್ಟೇಟ್ ಗೌರ್ಮೆಂಟು ಇದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಮುಂದೆ ಬರುತ್ತೆ. ಎಲ್ಲಿ UAEಯಿಂದ ಅವರು 700 crore ಫ್ಲಡ್ ರಿಲೀಫಿಗೋಸ್ಕರ ಆಫರ್ ಮಾಡಿರ್ತಾರೆ. ಬಟ್ ಆದರೆ ಸೆಂಟರ್ ಏನು ಮಾಡುತ್ತೆ, ಅದನ್ನು ರಿಜೆಕ್ಟ್ ಮಾಡುತ್ತೆ. ಇಂಟರ್ನ್ಯಾಷನಲ್ ಏಡ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ, ನಾವು ಡೊಮೆಸ್ಟಿಕಲ್ ಎಫರ್ಟ್ನ ಹಾಕಿ ನಾವು ಈ ಒಂದು ರಿಲೀಫ್, ಈ ಒಂದು ಡಿಸಾಸ್ಟರ್ಗೆ ಅಂದರೆ ಈ ಫ್ಲಡ್ ಏನಾಗಿದೆ ಅದಕ್ಕೆ ನಾವು ರಿಲೀಫ್ ಕೊಡ್ತೀವಿ ಅಂತ ಹೇಳಿ ಸೆಂಟರು ಪ್ರಾಮಿಸ್ ಮಾಡುತ್ತೆ. ಸೊ ಆದರೆ ಇವಾಗ ಏನು ಮಾಡಿದೆ, ಇಂಡಿಯಾ ಈ ಒಂದು ಗಿಫ್ಟ್ನ, ಡೊನೇಷನ್ಸ್ನ, ಏಡ್ನ ಆಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದೆ ಫ್ರಮ್ ಅದರ್ ಕಂಟ್ರೀಸ್. ಏನಕ್ಕೋಸ್ಕರ ಅಂದರೆ ಆಕ್ಸಿಜನ್ ತುಂಬ ಶಾರ್ಟೇಜ್ ಆಗ್ತಿದೆ, ಡ್ರಗ್ಸು ಕೂಡ ಶಾರ್ಟೇಜ್ ಆಗ್ತಿದೆ, ಇಕ್ವಿಪ್ಮೆಂಟ್ಸ್ನೂ ಕೂಡ ನಮಗೆ ಸರಿಯಾಗಿ ಸಿಗ್ತಾ ಇಲ್ಲ, COVID-19 ಕೇಸಸ್ಸು ಕೂಡ ತುಂಬ ಜಾಸ್ತಿ ಆಗ್ತಿದೆ, ತುಂಬ ಜಾಸ್ತಿ ಇನ್ಕ್ರೀಸ್ ಆಗ್ತಿದೆ. ಸೊ ಇದನ್ನು ಹ್ಯಾಂಡಲ್ ಮಾಡೋದಕ್ಕೋಸ್ಕರ ಬೇರೆ ಕಂಟ್ರೀಸಿಂದ ಏಡ್ ಮತ್ತು ಗಿಫ್ಟ್ಸ್ ಅಥವಾ ಡೊನೇಷನ್ಸ್ನ ಆಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಇಂಡಿಯಾ ರೆಡಿ ಇದೆ. ಸೊ ಇದರಿಂದ ಏನಾಗುತ್ತೆ, ಈ ಒಂದು ಡಿಸಾಸ್ಟರ್ ರಿಲೀಫ್ ಸ್ಟ್ರಾಟಜಿ ಏನಿತ್ತು ಇದು ಒಂದು ಚೇಂಜ್ ಆಗುವಂಥ ಸಿಚುವೇಶನ್ ಬಂದಿದೆ. ಅಂದರೆ ಸೆಲ್ಫ್ ರಿಲಯನ್ಸ್ ಇಂಡಿಯಾಯಿಂದ ಬೇರೆ ರೀತಿಯಾಗಿ, ಅಂದರೆ ಬೇರೆ ಕಂಟ್ರಿ ಸಹಾಯ ತಗೊಳ್ಳೋ ಅಂಥ ಒಂದು ಕಂಟ್ರಿಯಾಗಿ ಹೊರಹೊಮ್ಮುವಂಥ ಚಾನ್ಸಸ್ಸು ಇದೆ. ಇದರಿಂದ ಎಮರ್ಜಿಂಗ್ ಪವರ್ ಅಂತ, ಓನ್ ಎಮರ್ಜಿಂಗ್ ಪವರ್ ಅಂತ ಇಮೇಜ್ ಏನಿತ್ತು ಅದು ಕೂಡ ಡ್ಯಾಮೇಜ್ ಆಗೋ ಚಾನ್ಸಸ್ ಇದೆ ಅಂತ ಅವರು ಹೇಳ್ತಿದ್ದಾರೆ. ಸೊ ಇದ್ರ ರಿಲೇಟೆಡ್ ಆಗಿ ಒಂದು MCQ ಇದೆ. PM ಕೇರ್ ವಾಸ್ ಸೆಟಪ್ ಆಫ್ಟರ್ ದ ಬ್ರೇಕ್ ಆಫ್ COVID-19, ಕರೆಕ್ಟಾ? India received foreign aid to manage COVID-19 crisis. COVID-19 is notified disaster under Disaster Management Act 2005. ಆಲ್ ಆಫ್ ದ ಈ ಎಲ್ಲ ಸ್ಟೇಟ್ಮೆಂಟು ಕರೆಕ್ಟಾ? ಥಿಂಕ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ ಮಾಡಿ. ಸೊ ಇಲ್ಲಿಗೆ ಇವತ್ತಿನ ಆರ್ಟಿಕಲ್ಸ್ ಮುಗೀತು. ಪ್ಲೀಸ್ ಇದಕ್ಕೆ ಆನ್ಸರ್ ಮಾಡಿ. ಏನೇನು MCQs ಇದೆ, 5 MCQs ಇದೆ. ಅಟ್ಲೀಸ್ಟ್ ದಿನ 5 MCQs ಸಾಲ್ವ್ ಮಾಡಿದ್ರೆ ನಿಮ್ಮ ಎಕ್ಸಾಮ್ ಪ್ರಿಪರೇಷನು ತುಂಬ ಫಾಸ್ಟಾಗಿ ಆಗುತ್ತೆ. MCQನ ಒಂದೇ ದಿನ ನೀವು ಎಲ್ಲನೂ ಅನಲೈಸ್ ಮಾಡೋದನ್ನು ಕಲಿಯೋದಕ್ಕಾಗಲ್ಲ. ಸೊ ಹಾಗಾಗಿ ಒಂದೊಂದೇ ಕ್ವಶನ್ ಅನಲೈಸ್ ಮಾಡಿ ಆನ್ಸರ್ ಮಾಡ್ತಾ ಹೋದಂಗೆ ನಿಮಗೆ ಆನ್ಸರ್ ಮಾಡೋ ಟ್ರಿಕ್ಸ್ ಗೊತ್ತಾಗ್ತಾ ಹೋಗುತ್ತೆ. ಸೊ ಅದಕ್ಕೆ ಪ್ಲೀಸ್ ಆನ್ಸರ್ ಬೈ ಓನ್. ಫಸ್ಟು ನೀವು ಒಂದೊಂದನ್ನೇ ಆನ್ಸರ್ ಮಾಡಿ, ತಪ್ಪಾದರೂ ಪರವಾಗಿಲ್ಲ ಆನ್ಸರ್ ಮಾಡಿ. ಸೊ ನೀವು ಇವತ್ತು ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ ಸೆಂಡ್ ಮಾಡಿದರೆ ಮಾತ್ರ ನಾನು ನಾಳೆ ಸೆಕ್ಷನಲ್ಲಿ ಇದಕ್ಕೆ ಆನ್ಸರ್ನ ನಾನು ಡಿಸ್ಕಸ್ ಮಾಡ್ತೀನಿ. ನಿಮ್ಗೆ ಇದ್ರ ರಿಲೇಟೆಡ್ ಆಗಿ PDF ಬೇಕಂದರೆ ನಮ್ಮದು ಟಾಪರ್ IAS ಆ್ಯಪ್ ಇದೆ. ಸೊ ನೀವು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ನಿಮ್ಗಲ್ಲಿ ಸ್ಟಡಿ ಮೆಟೀರಿಯಲ್ಸಲ್ಲಿ ನಿಮಗೆ PDF ಕೂಡ ಸಿಗುತ್ತೆ. ಈ ಒಂದು PDF ಇವತ್ತಿನ ಕ್ಲಾಸಿಂದು ನೀವು ಅದ್ರ ಮೂಲಕ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಅದ್ರ ಆ್ಯಪ್ದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅದ್ರ ಮೂಲಕ ನೀವು ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲ ಅಂದರೆ ನೀವು ಡೈರೆಕ್ಟಾಗಿ ಪ್ಲೇಸ್ಟೋರಿಗೆ ಹೋಗಿ ಟಾಪರ್ IAS ಅಂತ ಟೈಪ್ ಮಾಡಿದ್ರೆ ನಿಮಗೆ ಆ್ಯಪ್ ಬರುತ್ತೆ. ಅದ್ರದ್ದು ಸಿಂಬಲು ಈ ಥರ ಇರುತ್ತೆ. ಸೊ ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ನಿಮಗೆ ಅಲ್ಲಿ PDF ಸಿಗುತ್ತೆ. ಸೊ ಯು ಕ್ಯಾನ್ ಗೋ ಥ್ರೂ ದಟ್. ಈ ಎರಡು ಸ್ಟೆಪ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಅದ್ರ ಮೂಲಕ ಹೋಗ್ಬೋದು.
ಥ್ಯಾಂಕ್ ಯು. ನಿಮ್ಗೆ ಏನೇ ಡೌಟ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇಫ್ ಇನ್ ಕೇಸ್ ಮತ್ತೆ ಇನ್ನೂ ಆರ್ಟಿಕಲ್ ಇನ್ನೊಂದ್ಸಲಿ ಡಿಸ್ಕಸ್ ಮಾಡಿ ಅಂತ ಅಂದ್ರೂ ನಾನು ನೆಕ್ಸ್ಟ್ ಸೆಷನಲ್ಲಿ ಬೇಕಿದ್ರೆ ಡಿಸ್ಕಸ್ ಮಾಡ್ತೀನಿ. ಪ್ಲೀಸ್ ಕಮೆಂಟ್ ಆನ್ ದ ಕಮೆಂಟ್ ಸೆಕ್ಷನ್. ಥ್ಯಾಂಕ್ ಯು ಆಲ್.